ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಕ್ಕನ್ ಸೈಕ್ ಅಂತ ಅನ್ಕೊಳ್ಳಿ, ನಕ್ಕನ್ ಸೈಕ್ ಮ್ಯಾಚು. ಎಂಥ ಮ್ಯಾಚ್ ಗುರು ಇದು. 4 ಮ್ಯಾಚಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗಿದೆ. ಬೆಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್, ಸದ್ಯದ ಮಟ್ಟಿಗೆ ಬೆಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೇಕು. ಅನ್ಬಿಲೀವೇಬಲ್. 112ಕ್ಕೆ 6 ವಿಕೆಟ್ನ ಕಳ್ಕೊಂಡಿದ್ದಂಥ ಡೆಲ್ಲಿ ಕ್ಯಾಪಿಟಲ್ಸು ಗೆದ್ದಿರೋಂಥದ್ದು ಮಗ. ನಂಬ್ತಿರೋ 112ಕ್ಕೆ 6 ವಿಕೆಟು ಚೇಸ್ ಮಾಡಬೇಕಾಗಿರೋದು 209 ರನ್ನು. ಲಿಟ್ರಲಿ ಸೈಕ್ ಮ್ಯಾಚ್ ಅಂತ ಅನ್ಕೊಳ್ಳಿ. ಯಾರು ಕೂಡ ಅನ್ಕೊಡ್ಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚ್ನ ಗೆಲ್ತಾರೆ ಅಂತ. ಇನಿಷಿಯಲ್ ವಿಕೆಟ್ಸ್ನ ಕಳ್ಕೊಳ್ತಾ ಇದ್ದಾಗೇನೆ 7ಕ್ಕೆ 3 ವಿಕೆಟು ಗುರು. ಡೆಲ್ಲಿ ಕ್ಯಾಪಿಟಲ್ಸ್ 7ಕ್ಕೆ 3 ವಿಕೆಟು. ಸೊ ಅಲ್ಲರೇ ಅನ್ಕೊಂಡಿದ್ರೆ ಮ್ಯಾಚ್ ಹೋಯ್ತು ಬಿಡೋ, ಇನ್ನೇನು ಆರಾಮಾಗಿ ಅತೀಬಾಗಿ ಸೋಲ್ತಾರೆ, ಆರಾಮಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಇವತ್ತು ಎದ್ದಿ ನಿಂತ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಆಗಿದ್ದೇನು ಉಲ್ಟಾ ಪಲ್ಟಾ. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ಇಂಡಿಯನ್ ಪಾಸಿಬಲ್ ಲೀಗ್ ಅಂತ ತೋರ್ಸ್ಕೊಂಡು ಕೊಡಿದೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸು. ಪ್ರೊಡಿಕ್ಷನ್ ಸಕ್ಸಸ್ ಮಗ. ನಾನು ಅನ್ಕೊಂಡಿದ್ದೆ ಹೊಗೆ ಹಾಕಿಸ್ಕೊಂಡ್ಬಿಡ್ತೀವಿ ಇವತ್ತು ಪ್ರೊಡಿಕ್ಷನ್ ಅಂತ. ಬಟ್ ಅಂತೂ ಇಂತೂ ಸಕ್ಸಸ್ ಮಾಡಿದ್ದು ಇಟ್ಸ್ ಅಶುತೋಷ್ ಶರ್ಮಾ. ಏನು ಗುರು ಕೊಟ್ಟಿದ್ದು. ವಿಪ್ರಾಜ್ನ ಮರೆಯೋಂಗಿಲ್ಲ, ಆಮೇಲೆ ಸ್ಟಬ್ಸ್ನೂ ಕೂಡ ಮರೆಯೋಂಗಿಲ್ಲ. ಅಜ್ಜಿ ಕಳ್ಳದೋದ್ರು ಅಂತ ಅನ್ಕೊಳ್ಳಿ. ಇವತ್ತು ಎಲ್ಲರೂ IPL ಮ್ಯಾಚ್ಗಳು, ಇವತ್ತಿನ ಮ್ಯಾಚ್ನ ಯಾರು ಮಿಸ್ ಮಾಡ್ಕೊಂಡಿದ್ರ ಹೋಗ್ಬಿಟ್ಟು ಹೈಲೈಟ್ಸ್ ನೋಡಿ. ಕಳ್ಳದೋಯ್ತೀರ ಮಗ ಪಾಪ. ಈ ಕಡೆಯಿಂದ ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್ ಇಬ್ಬರು ಸೇರ್ಕೊಂಡು ರುಬ್ಬಾಡಿದ್ರು. ಸೊ ಆ ರುಬ್ಬಾಡಿದ್ಕೆ ಒಂಥರ ವ್ಯರ್ಥವಾಗೋಯ್ತು ರುಬ್ಬಾಟ ಎಲ್ಲ ಅಂತ ಆ ಥರ ಮಾಡಿಬಿಟ್ರು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಬೌಲರ್ಸು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಇವತ್ತು ಮ್ಯಾಚ್ ಏನಾದ್ರು ಸೋತಿದೆ ಅಂತ ಅಂದರೆ ಅದು ನಾಯಕ ರಿಷಬ್ ಪಂತಿಂದಾನೇ. ಏನಕ್ಕೆ ಅಂತ ಹೇಳ್ತೀನಿ, ಗೊತ್ತು ನಿಮಗೆ, ಮ್ಯಾಚ್ ನೋಡಿದ್ರೆ ಅಂದರೆ ಏನಕ್ಕೆ ಸೋತರು ಅಂತ. ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಡೋಣ ಮಗ. ಡೆಲ್ಲಿ ಕ್ಯಾಪಿಟಲ್ಸನ್ನೇ ಟಾಸ್ ಹಾಕಿದ್ದು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡೆಯಿಂದ ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಟಿಂಗಿಗೆ ಬರ್ತಾ ಇದ್ದಂಗೆ ಆ್ಯಡನ್ ಮಾರ್ಕ್ರಮ್ ಜೊತೆಗೆ ಓಪನ್ ಮಾಡಿದ್ದು ಎಡ್ಸ್. ಮಿಚೆಲ್ ಮಾರ್ಷ್ ಇಬ್ಬರು ಕೂಡ ಏನೋ ಒಂದು ಸ್ವಲ್ಪ ಅಗ್ರೆಸಿವ್ ಸ್ಟಾರ್ಟ್ನೇ ಕೊಟ್ಟರು. ಮಿಚೆಲ್ ಮಾರ್ಷ್ ರುಬ್ಬಿದ್ರು ಹಾಕೊಂಡು ಪೋಪ್ಲಲ್ಲಿ ಫುಲ್ ಟೋಲ್ನ ತೊಗೊಂಡ್ಬಿಟ್ರು. ಆ್ಯಡನ್ ಮಾರ್ಕ್ರಮ್ ಕೂಡ ಲಾಂಗ್ ಆಫಲ್ಲಿ ಔಟ್ ಆಗಿದ್ದು, ಹೊಡೆಯೋಕೆ ಹೋಗ್ಬಿಟ್ಟೇನೆ ಔಟ್ ಆದರು. ಇಲ್ಲಿ ಈ ಕಡೆಯಿಂದ ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ನು ಆ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ಪು ಏನು ಬಿಲ್ಡ್ ಮಾಡಿದ್ರು, ಕಾಡಕ್ಕೆ ಚಿಂದಿ ಉಡಾಯಿಸ್ಬಿಟ್ರು ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ ನಿಕೋಲಸ್ ಪೂರನ್ ಅವ್ರದ್ದು 17 ರನ್ನಿಗೆ ಔಟ್ ಆಗಬೇಕಾಗಿರುತ್ತೆ. ಒಂದು ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಸೊ ಆ ಕ್ಯಾಚ್ ಡ್ರಾಪ್ ಮಾಡಿದ್ರಿಂದ ಅವರು 75 ರನ್ನಿಗೆ ತೊಗೊಂಡೋಗ್ತಾರೆ. 17 ರನ್ನಲ್ಲಿ 75 ರನ್ನಲ್ಲಿ. ಇನ್ಫ್ಯಾಕ್ಟ್ ಆ ಒಂದು ಕ್ಯಾಚ್ ಡ್ರಾಪನ್ನೇ ಸಿಕ್ಕಾಪಟ್ಟೆ ಜಾಸ್ತಿ ಕಾಸ್ಟ್ಲಿ ಆಗೋ ಥರ ಆಗಿದ್ದಿಲ್ಲ ಅಂತಾನೆ ಒಂದು 170 180ಗೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತೇನೋ. ಬಟ್ ಲಾಸ್ಟಿಗೆ ರೆಸ್ಟ್ರಿಕ್ಟ್ ಮಾಡೋ ಡೆಲ್ಲಿ ಕ್ಯಾಪಿಟಲ್ಸ್, ಇಲ್ಲಾಂದ್ರೆ ಸ್ಕೋರ್ ಎಲ್ಗೋ ಹೋಗ್ಬಿಟ್ಟಿರೋದು. ಮಿಡ್ಲ್ ಓವರ್ಸಲ್ಲಿ ಆಲ್ಮೋಸ್ಟ್ ಒಂದು 13-14ನೇ ಓವರ್ಗೂ ಕೂಡ ಸಖತ್ತಾಗೇನೆ ಆಡಿದ್ರು. ಸ್ಟಬ್ಸಿಗೆ ಹೆಂಗೆ ವಾಂಚಿದ್ದು ನಿಕೋಲಸ್ ಪೂರನ್ನು ಹಾಕೊಂಡು ರುಬ್ಬಿದ್ರು. 29 ರನ್ನು ಒಂದು ಓವರ್. ಸ್ಟಬ್ಸ್ ಹಂಗೆ ಕಳ್ಳದೋಗ್ಬಿಟ್ರು. 6 ಮೇಲೆ 6 ನಾಯಡಿ ಪೇಡಿ ವಾಂಚ್ತಾ ಇದ್ದಂಗೆ ಅವ್ರು ಓವರಲ್ಲಿ ಇರೋ ರನ್ಸ್ಗಳೆಲ್ಲ ಬಂದ್ಬಿಡ್ತವೆ ಮಗ. ಆಮೇಲೆ ಲಾಸ್ಟಿಗೆ ರೆಸ್ಟ್ರಿಕ್ಟ್ ಮಾಡಿದ್ರು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಇವರು. ಲಾಸ್ಟ್ ಒಂದು 5 ಓವರು ರನ್ಸ್ ಆಲ್ಮೋಸ್ಟ್ ಏನೂ ಬಂದೇ ಇಲ್ಲ. ಡೇವಿಡ್ ಮಿಲ್ಲರ್ ಅವರು ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು ಲಾಸ್ಟಲ್ಲಿ 2 6ನ ಹೊಡೆದ್ಬಿಟ್ಟು. ಸೊ ಅದನ್ನು ಬಿಡ್ತು ಅಂದರೆ ಅಷ್ಟೇನಾಗಿ ಲಾಸ್ಟ್ 5 ಓವರಲ್ಲಿ ಹೆವಿ ರನ್ಸ್ಗಳೇನು ಬಂದೇ ಇಲ್ಲ. ಮಿಚೆಲ್ ಸ್ಟಾರ್ಕಿಗೆ 3 ವಿಕೆಟು. ಆಯುಷ್ ಬದೋನಿ ಇವತ್ತೇನೋ ಕಿಸಿಯೋಕ್ಕಾಗಿಲ್ಲ. ರಿಷಬ್ ಪಂತ್ ಕೂಡ ಏನೋ ಕಿಸಿಯೋಕ್ಕಾಗಿಲ್ಲ, ಡೆಕ್ಔಟ್ ಆಗಿದ್ದು. ರಿಷಬ್ ಪಂತ್ ಅಲ್ಲೂ ಡೆಕ್ಔಟು, ಈ ಕಡೆ ವಿಕೆಟ್ ಕೀಪಿಂಗಲ್ಲೂ ಡೆಕ್ಔಟು. ಎಲ್ಲ ಕಡೆ ಒಂಥರ 0-0 ಪ್ರದರ್ಶನ ಅಂತ ಹೇಳಬೇಕು ನಾಯಕ ರಿಷಬ್ ಪಂತ್ ಅವರಿಂದ. ಇವತ್ತು ಅದೇ ಹೇಳಿದ್ನಲ್ಲ, ಇವತ್ತು ಮ್ಯಾಚ್ ಏನಾದ್ರು ಸೋತಿದೆ ಅಂತಂದರೆ ಅದು ರಿಷಬ್ ಪಂತಿಂದಾನೆ ಅಂತ. ಬ್ಯಾಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಆ ಕಡೆ ವಿಕೆಟ್ ಕೀಪಿಂಗ್ ಕೂಡ ನೆಟ್ಟಿಗೆ ಮಾಡೋಕ್ಕಾಗಲಿಲ್ಲ. ಅದು ಕ್ರೂಷಿಯಲ್ ಹಂತದಲ್ಲಿ ಆ ಥರ ಒಂದು ಫ್ಲಾನ ಮಾಡ್ತು ಅಂತಂದರೆ ಏನು ಹೇಳಬೇಕು ಮಗ, ಏನು ಹೇಳಬೇಕು, ಗೊತ್ತಿರುತ್ತೆ ಏನಾಯಿತು ಅಂತ. ಸೊ ಓಕೆ, ಸೆಕೆಂಡ್ ಇನ್ನಿಂಗ್ಸ್ ಬಂದ್ಬಿಡೋಣ. ಸೊ ಇನ್ನೇನಾಯ್ತಲ್ಲಿ 209 ರನ್ನ ಟಾರ್ಗೆಟ್ ಆಗಿ ಕೊಟ್ಟರು ಅಷ್ಟೇ. ನಾಯಿಗೆ ರುಬ್ಬಿದ್ರು. ಬಟ್ ಲಾಸ್ಟಲ್ಲಿ ಅದೇ ಡೇವಿಡ್ ಮಿಲ್ಲರ್ ಫಿನಿಶ್ ಮಾಡ್ಕೊಂಡು ಕೊಟ್ಟರು. ಬಟ್ ನಿಕೋಲಸ್ ಪೂರನ್ ಜೊತೆಗೆ ಮಿಚೆಲ್ ಮಾರ್ಷ್ ಅವರ ಕಾಂಟ್ರಿಬ್ಯೂಷನ್ ಏನು, ಒಬ್ಬರು 200 ಸ್ಟ್ರೈಕ್ಗಳಲ್ಲಿ, ಒಬ್ಬರು 250 ಸ್ಟ್ರೈಕ್ಗಳಲ್ಲಿ ಆಡಿರೋದು. 30 ಬಾಲಿಗೆ ಬಂದಿರುವಂಥ 75 ಜೊತೆಗೆ ಅಲ್ಲಿ ಮಿಚೆಲ್ ಮಾರ್ಷ್ ಇನಿಷಿಯಲಿ ತೊಗೊಂಡಿದ್ದು. ಅವ್ರು ತೊಗೊಂಡ್ರೆ ಇವರು ನಿಕೋಲಸ್ ಪೂರನ್ ಕ್ಯಾಚ್ ಬಿಟ್ಟಿದ್ರಲ್ವ ಮಕ್ಕಳ್ರ, ನಿಮಗೆ ಐತೆ ತಡೀರಿ ಅಂತ ನಾಯಿಗೆ ರುಬ್ದಂಗೆ ರುಬ್ಬಿದ್ರು ಹಾಕೊಂಡು. 209 ರನ್ ಹೋಗ್ತಾ ಇದ್ದಂಗೆ ನಾನು ಇನ್ನೂ ಜಾಸ್ತಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟಲ್ಲಿ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದ್ರು. 209 ರನ್ ಹೆವಿ ಸ್ಕೋರನ್ನು ಎಡೆನಿಗೆ ಒಂಡೆ 200+ ಹೊಡಿಬೇಕು, ಚೇಸ್ ಮಾಡಬೇಕು ಅಂತಂದರೆ ಕಷ್ಟಕರವಾಗಿರುವಂಥ ಸ್ಕೋರೇನೆ. ಸೊ ಇದನ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಅನ್ಸೌಂಡ್ ಆಗಿದ್ದಂಥ ಶಾರ್ದುಲ್ ಠಾಕೂರ್ ಇನಿಷಿಯಲ್ ಬ್ರೇಕ್ ಥ್ರೂನ ತೊಗೊಂಬಂದು ಕೊಡ್ತಾರೆ. ಇನ್ಫ್ಯಾಕ್ಟ್ 2 ಬ್ರೇಕ್ ಥ್ರೂನ ಅವರೇ ತೊಗೊಂಬಂದು ಕೊಟ್ಟಿರೋದು. ಇವತ್ತು 2 ಓವರ್ ಬೌಲಿಂಗ್ ಮಾಡೋದು, 2 ಬ್ರೇಕ್ ಥ್ರೂನ ತೊಗೊಂಬಂದು ಕೊಟ್ಟಿದ್ರು. ಒಂಥರ ಬೌಲಿಂಗ್ ಕೊಡೋದಕ್ಕೆ ಭಯ ಆಗೋಗ್ಬಿಟ್ಟಿತ್ತು. ಶಾರ್ದುಲ್ ಠಾಕೂರ್ ಏನಕ್ಕೆ ಅಷ್ಟೊಂದು ಬೌಲಿಂಗ್ ಕೊಡ್ದಿಲ್ಲ ಅಂತ ಅನ್ನಿಸ್ಬಿಡ್ತು ನಮಗೆ. 2 ವಿಕೆಟ್ ಇದ್ದರೆ ಆದರೂ ಏನಕ್ಕೆ ಬೌಲಿಂಗ್ ಕೊಡ್ತಿಲ್ಲ ಅಂತ ಅನ್ನಿಸ್ಬಿಡ್ತು. ಬರೀ ಸ್ಪಿನ್ನರ್ ಕೈಲಿ ಹಾಕಿಸ್ತಾ ಇದ್ದಾರೆ ಇವತ್ತು ಕ್ಯಾಪ್ಟನ್ನು. ಏನೋ ಒಂಥರ ಡಿಫ್ರೆಂಟ್ ಅನಾಲಿಸಿಸ್ ಮಾಡೋಕ್ಕೆ ಹೋಗ್ತಿದ್ದಾರೆ.
ಸೊ ಡಿಫ್ರೆಂಟ್ ಅನಾಲಿಸಿಸ್ ಮಾಡಿಬಿಟ್ಟು ಲಾಸ್ಟಿಗೆ ಇಕ್ಕಿಸ್ಕೊಂಡ್ರೆ ಅಷ್ಟೇ ರಿಷಬ್ ಪಂತ್ ಅವರು ಮುಖ ಭಂಗ ಆಗೋಗ್ಬಿಡ್ತೀವಿ ರಿಷಬ್ ಪಂತ್ ಅವ್ರಿಗೆ. ಬರೀ ರಿಷಬ್ ಪಂತನೇ ಕ್ರಿಟಿಸೈಸ್ ಮಾಡೋದಾಗೋಗ್ಬಿಟ್ಟೈತಿ ಈ ವಿಡಿಯೋದಲ್ಲಿ ಅಲ್ವಾ. ಹೌದು, ಅವ್ರನ್ನೇ ಕ್ರಿಟಿಸೈಸ್ ಮಾಡಬೇಕು. ಯಾಕೆ ಅಂತಂದರೆ ಚಿಂದಂಥ ಮ್ಯಾಚ್, ಗೆಲ್ಲೋಂಥ ಮ್ಯಾಚ್, ಗೆದ್ದಿರೋ ಮ್ಯಾಚ್ ಇದು ಆ್ಯಕ್ಚುಲಿ. ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಕೈಯಲ್ಲಿರೋ ಮ್ಯಾಚ್ನ ಚೆಲ್ಕೊಂಡಿದ್ದಾರೆ ಅಂತಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಇನಿಷಿಯಲ್ 2 ಬ್ರೇಕ್ ಥ್ರೂ ಅಭಿಷೇಕ್ ಪೂರಲ್ನ ಜೊತೆಗೆ ಜಾಕ್ ಫ್ರೇಸರ್ ಬಂಕ್ ಆರಿಸ್ಕೊಂಡು ಹೊಡೆಯೋಕೆ ಹೋಗಿದ್ರು ಮೇಲ್ಗಡೆ, ಕ್ಯಾಚ್ ಹಿಡಿದು ಕಳಿಸಿದ್ರು ಅಭಿಷೇಕ್ ಪೂರಲ್ಲು ಕೂಡ ಔಟ್. ಅದೇ ಇನ್ನೇನು 3 ವಿಕೆಟ್, 7 ರನ್ನಿಗೆ 3 ವಿಕೆಟ್ ಡಮಾರು. ಸಿದ್ಧಾರ್ಥ್ ಅವರು ಸಮೀರ್ ರಿಜ್ವಿಕ್ ಅವ್ರನ್ನ ಕಳಿಸಿದ್ದು. ಒಂಥರ ಸಿದ್ಧಾರ್ಥ್ ಒಂದು ಬಾಲ್ನ ಬಿಡ್ತಾರೆ ಸ್ಟಪ್ಸಿಗೆ, ಅದಂತೂ ಒಂಥರ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ ಮಗ. ಬೋಲ್ಡ್ ಆಗ್ತಾರೆ ಸ್ಟಪ್ಸ್ ಅವರು. ಇನ್ಫ್ಯಾಕ್ಟ್ ತೊಗೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೂ ನಾವು ಮ್ಯಾಚ್ನ ಅಗ್ರೆಸಿವ್ ಆಗಿ ಆಗ್ಬಿಟ್ಟು ಸ್ಟೆಪ್ಸು. ಸೊ ಅಲ್ಲಿ ಕ್ರೂಷಿಯಲ್ ಬ್ರೇಕ್ಸ್ನ ತೊಗೊಂಬಂದು ಕೊಟ್ಟಿದ್ದು ಸಿದ್ಧಾರ್ಥ್ ಅವರು. ಸೊ ಅಲ್ಲಿಂದ ಮ್ಯಾಚ್ ಸ್ವಲ್ಪ ಫುಲ್ ಆಯಿತು ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತು. ಅದೇ ಹೇಳಿದ್ನಲ್ಲ, 112ಕ್ಕೆ ಇವ್ರದ್ದು 6 ವಿಕೆಟ್ ಡಮಾರು. ಸೊ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮು ಇವತ್ತು ಗೆದ್ದಿರೋ ಅಂಥದ್ದು ಮಗ. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬೆಳ್ಳಾಗಿದಲ್ಲಿ ಅಶುತೋಷ್ ಜೊತೆಗೆ ವಿಪ್ರಾಜ್ ಅವ್ರದ್ದು. ವಿಪ್ರಾಜ್ ಎಲ್ಲಿಂದ ಒಂದೇ ಗುರು, ನಾಯಿಗೆ ರುಬ್ದಂಗೆ ರುಬ್ಬೋದಲ್ಲ ಗುರು, ನಾಯಿಗೆ ರುಬ್ದಂಗೆ ರುಬ್ಬಿದ್ರು ಬಂದ್ಬಿಟ್ಟು 39 ಕ್ರೂಷಿಯಲ್ ರನ್ಸು. ಇನ್ಫ್ಯಾಕ್ಟ್ ಇವ್ರು ಸ್ಲೋ ಆಗಿ ಆಡ್ತಿರೋ ಅಶುತೋಷ್ ಶರ್ಮಾ ಅವರು ಈ ಕಡೆಯಿಂದ ಇವ್ರು ಸ್ಟಾರ್ಟ್ ಕೊಡ್ತಾ ಇದ್ದಂಗೆ ಅದು ಎಲ್ಲಿಂದ ಇತ್ತೋ ಏನಿತ್ತೋ ಗೊತ್ತಿಲ್ಲ ಅಶುತೋಷ್ ಶರ್ಮಾದಲ್ಲಿ. ಇನ್ಫ್ಯಾಕ್ಟ್ ಇವ್ರು ಔಟ್ ಆದಮೇಲೆ ಅವ್ರು ಬ್ಲಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಅವ್ರ ಜೊತೆಗೆ ಸ್ಟಾರ್ಟ್ ಮಾಡಲಿಲ್ಲ, ಇವ್ರು ಔಟ್ ಆಗಿದ ತಕ್ಷಣ ಬ್ಲಾಸ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದು ಅಶುತೋಷ್ ಶರ್ಮಾ. ದಿಗ್ವೇಶ್ ಬಂದ್ಬಿಟ್ಟು ಆ ಟೈಮಲ್ಲಿ ಒಂದು ಕ್ರೂಷಿಯಲ್ ಬ್ರೇಕ್ ಥ್ರೂ ತೊಗೊಂಬಂದು ಕೊಡ್ತಾರೆ. ಅದೇ ವಿಪ್ರಾಜ್ ಅವ್ರದ್ದು. ಅದು ಔಟ್ ಆಗೋಂಥ ಬಾಲು ಅಲ್ಲ, ಅವ್ರು ಹೊಡೆಯೋವಂಥ ಶಾಟು ಅಲ್ಲ. ಆ ಟೈಮಲ್ಲಿ ಎಲ್ಲೆಲ್ಲ ಹೆಂಗೆ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಬಟ್ ಎಲ್ಲೆಲ್ಲ ಹೆಂಗೆ ಹೊಡೆಯೋಕೆ ಹೋಗ್ಬಿಟ್ಟು ರನ್ಸ್ಗಳು ಕೂಡ ಬಂದಿದ್ದು ಇವತ್ತು 39 ಕ್ರೂಷಿಯಲ್ ರನ್ಸು. ಕೆವಿನ್ ಪೀಟರ್ಸನ್ ಹೇಳಿದ್ರು, ಒಂಥರ ನಗ್ತಾನೆ ಇದ್ರು ಗುರು ಕೆವಿನ್ ಪೀಟರ್ಸನ್ ಇವತ್ತು ಮೆಂಟರ್ ಆಗಿರೋವಂಥವ್ರು. ಮ್ಯಾಚ್ ಸೋಲೋ ಥರ ಸಿನಾರಿಯೋ ಇದ್ರೂ ಕೂಡ ನಗ್ತಾನೆ ಇದ್ರು. ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕೊಡೋದಕ್ಕೆ ಬಂದಿದ್ರಲ್ಲ, ನಗ್ತಾನೆ ಇದ್ರು. ಸೊ ಅವಾಗಲೇ ಅನ್ಕೋಬೇಕಾಗಿತ್ತು ಏನೋ ಕಾದಿದೆ ಅಂತ. ಹೌದು, ಅವ್ರು ಹೇಳಿದ್ರು ಸಮೀರ್ ರಿಜ್ವಿಕ್ ಜೊತೆಗೆ ವಿಪ್ರಾಜ್ ಏನಿದ್ದಾರೆ. ಸೊ ಇವರು ಎಕ್ಸೈಟಿಂಗ್ ಯಂಗ್ಸ್ಟರ್ಸ್, ಇವ್ರ ಹತ್ರ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ನೋಡ್ಬಿಟ್ಟೇ ತಗೊಂಡಿದ್ವಿ, ಹಾಕೊಂಡು ಗುಮ್ಮವಂಥ ಪ್ಲೇಯರ್ಸ್ಗಳೇನು ಇವರು ಅಂತ ಅದನ್ನು ತೋರಿಸ್ಕೊಂಡು ಕೊಟ್ಟಿದ್ದಾರೆ ಇವತ್ತು. ಸೊ ಮರೆಯಂಗಿಲ್ಲ ಆಗಿರೋ ಆ್ಯಕ್ಚುಲಿ ಇವ್ರನ್ನೂ ಕೂಡ ಅಕ್ಷರ್ ಪಟೇಲ್ ಅವ್ರದ್ದು 20+ ಹೊಡೆದಿರ್ಬೋದು. ಅವರು ಕೂಡ ಆಲ್ಮೋಸ್ಟ್ 11 ಬಾಲಿಗೆ 20+ ಹೊಡೆದಿರೋದು. ಅವ್ರದ್ದು ಕೂಡ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟು. ಅವ್ರದ್ದು ಕೂಡ ಮರೆಯಂಗಿಲ್ಲ. ಸ್ಟಪ್ಸ್ ಅವರ ಪರ್ಫಾರ್ಮೆನ್ಸ್ನ ಮರೆಯಂಗಿಲ್ಲ. ಇವತ್ತು ವಿಪ್ರಾಜ್ ಅವ್ರು ಆಡಿರ್ಬೋದು, ಜೊತೆಗೆ ಫಿನಿಶ್ ಮಾಡ್ಕೊಂಡು ಕೊಟ್ಟಿರ್ಬೋದು ಅಶುತೋಷ್ ಶರ್ಮಾ ಅವರು. ಬಟ್ ಇನಿಷಿಯಲಿ ಪ್ಯಾಫ್ ಟು ಪ್ಲೀಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಎಲ್ಲ ಕಾಂಟ್ರಿಬ್ಯೂಷನಿಂದ ಕೂಡ ಗೆದ್ದಿರ್ತಾರೆ. ಬಟ್ ಹೀರೋ ಆಗಿದ್ದು ಮಾತ್ರ ಅಶುತೋಷ್ ಶರ್ಮಾ ಜೊತೆಗೆ ವಿಪ್ರಾಜ್ ಅವರು. ಯಾಕಂದರೆ ಲಾಸ್ಟಲ್ಲಿ ಹಾಕೊಂಡು ವಿಪ್ರಾಜ್ ಗುಮ್ಮಿದ್ದಂತೂ ಯಾರು ಮರೆಯಂಗಿಲ್ಲ. ವಿಪ್ರಾಜ್ ಹೊಡೆದಿಲ್ಲ ಅಂದರೆ ಖಂಡಿತ ಗೆಲ್ಲೋದಕ್ಕೆ ಆಗ್ತಾನೆ ಇರಲಿಲ್ಲ. ಈ ಕಡೆ ಅಶುತೋಷ್ ಶರ್ಮಾ ಹೊಡೆದಿಲ್ಲ ಅಂದರೆ ಅವರು ಹೊಡೆದಿಲ್ಲ ಕೂಡ ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ನೋಡೋಕೋದ್ರೆ ಇವಾಗ ಯಾರು ಹೊಡೆದಿಲ್ಲ ಕೂಡ ಗೆಲ್ಲೋದಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತೀರಾ. ಸೊ ಹೌದು ಗುರು, ಮ್ಯಾಚ್ ಅದೇ ಥರ ಆಗಿದ್ದು ಸೀನು. ಎಂಥ ಒಳ್ಳೆ ಚೇಸ್ ಆಗಿದ್ದು ಮಗ. ಅದು ಲಾಸ್ಟ್ ಓವರ್ಲಂತೂ ಇನ್ಫ್ಯಾಕ್ಟ್ ಕುಲ್ದೀಪ್ ಯಾದವ್ ರನ್ಔಟ್ ಆದಾಗ ಎಲ್ಲರಿಗೂ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಎಲ್ಲ ಪ್ಲೇಯರ್ಸು ಅಲ್ಲಿ ನೋಡ್ತಾ ಇದ್ರು, ಒಂಥರ ಏನೋ ಫೈನಲ್ಸು ಗುಂಗಲ್ ಇದ್ದಾರೆ. ಸ್ವಲ್ಪ ಜನ ಕೈಯೆಲ್ಲ ಮುಕ್ಕೊಂಡು ಹುಡುಗಿರಲ್ಲ ಸೈಕ್ ಆಗ್ತಿತ್ತು ನನಗೆ. ಏನೋ ಫೈನಲ್ಸ್ಗೆ ಏನಿದು ಟ್ರಾಫಿ ಗೀಫಿ ಕೊಡ್ತಾರೆ ಈ ಮ್ಯಾಚ್ನಾಗ ಗೆದ್ದುಬಿಟ್ರೆ ಅಂತ ಅನ್ನಿಸ್ಬಿಟ್ಟಿದ್ದು ನನಗೆ. ಬಟ್ ಆದರೂ ಎಂಥ ಮ್ಯಾಚು ಅಂತಂದರೆ ಇದು ಅನ್ಬಿಲಿಯಬಲ್ ವಿಕ್ಟ್ರಿ ಅಂತ ಹೇಳ್ಬೇಕು ಡೆಲ್ಲಿ ಕ್ಯಾಪಿಟಲ್ಸ್. ಇಂಥ ಒಂದು ಮ್ಯಾಚ್ ಗೆದ್ರೆ ಒಂಥರ ಗೂಸ್ ಬಂಪ್ಸ್ ಮ್ಯಾಚ್ ಅವ್ರಿಗೆ. ಇವತ್ತು ಸೋಲೋ ಅಂತ ಮ್ಯಾಚ್ನಾಗ ಗೆದ್ದುಬಿಟ್ಟಿದ್ದಾರೆ, ಇವ್ರು ಗೆಲ್ಲೋ ಅಂತ ಮ್ಯಾಚ್ನ ಸೋಲ್ಬಿಟ್ಟಿದ್ದಾರೆ. ಲಾಸ್ಟ್ ಓವರ್ 6 ರನ್ ಬೇಕಿದ್ದು ಶಾಬಾಜ್ ಅಹ್ಮದ್ಗೆ ಬೌಲಿಂಗ್ ಆಗಕ್ಕೆ ಅಂತ ಕೊಡ್ತಾರೆ. ಈ ಕಡೆ ಶಾರ್ದುಲ್ ಠಾಕೂರ್ಗೆ ಇನ್ನೂ 2 ಓವರ್ ಇದೆ. ಬಟ್ ಆದರೂ ಶಾಬಾಜ್ ಅಹ್ಮದ್ಗೆ ಆಗಕ್ಕೆ ಅಂತ ಕೊಡ್ತಾರೆ. ನಾನು ಅಲ್ಲೇ ಸೈಕ್ ಆಗೋಗ್ಬಿಟ್ಟು ಏನಿದು ರಿಷಬ್ ಪಂತ್ ಏನು ಮಾಡ್ತಾವ್ರೆ ಅಂತ. ಯಾಕಂದರೆ ಸ್ಪಿನ್ನರ್ಸ್ನೇ ಜಾಸ್ತಿ ಯೂಸ್ ಮಾಡಿದ್ರು, ಅದಕ್ಕೋಸ್ಕರ ಲಾಸ್ಟ್ ಓವರ್ ಕೂಡ ಸ್ಪಿನ್ನರ್ನೇ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೋಹಿತ್ ಶರ್ಮಾ ಇದ್ರಲ್ಲ ಸ್ಟ್ರೈಕಲ್ಲಿ, ಅದಕ್ಕೋಸ್ಕರ ಯೂಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಬಟ್ ಕರೆಕ್ಟಾಗೇನೆ ಯೂಸ್ ಮಾಡಿದರು. ಫಸ್ಟ್ ಬಾಲೇ ಔಟ್ ಆಗಬೇಕಾಗಿತ್ತು ಅಲ್ಲಿ ಮೋಹಿತ್ ಶರ್ಮಾ ಅವರು, ಸ್ಟಂಪ್ ಔಟ್ ಆಗಬೇಕಾಗಿತ್ತು. ಅದೇ ಹೇಳಿದ್ನಲ್ಲ ಏನಕ್ಕೆ ಮ್ಯಾಚ್ನ ಸೋತಿರೋದು ರಿಷಬ್ ಪಂತಿಂದ ಅಂತಂದರೆ ಆ ಸ್ಟಂಪಿಂಗ್ ಆಪರ್ಚುನಿಟಿನ ಬಿಡ್ತಾರೆ. ಇನ್ಫ್ಯಾಕ್ಟ್ ಮೋಹಿತ್ ಶರ್ಮಾ ಅವರು ರನ್ ನೋಡಕ್ಕೆ ಮಾಡ್ತಾ ಬಾಲ್ ಹೊಡೆಯೋಕೆ ನೋಡ್ತಿರಲ್ಲ, ಫಸ್ಟೇ ರನ್ ನೋಡೋದಕ್ಕೆ ನೋಡ್ತಾ ಇರ್ತಾರೆ. ಬಾಲ್ ಮುಟ್ಬಿಡ್ತಾನೆ ಓಡಬೇಕು, ಫಸ್ಟೇ ಓಡೋದಕ್ಕೆ ನೋಡದೇ ಇರ್ತಾರೆ. ಸೊ ಅಲ್ಲಿ ಕ್ಯಾಚ್ನ ಬಿಟ್ಟರು, ಅಂದರೆ ಆ ಸ್ಟಂಪಿಂಗ್ ಆಪರ್ಚುನಿಟಿನ ಬಿಟ್ಟರು, ಅಲ್ಲಿಗೆ ಮ್ಯಾಚ್ನ ಬಿಟ್ಟರು, ಕೆಟ್ಟರು ಅಂತ ಹೇಳಬೇಕು. ಆಮೇಲೆ ನೆಕ್ಸ್ಟ್ ಬಾಲು ಪಾಪ ಟಚ್ ಕೊಡ್ತಾರೆ ಮೋಹಿತ್ ಶರ್ಮಾ ಅವರು. ಆಯುಷ್ ಬದೋನಿಗೆ ಬೈತಾ ಇದ್ದಾರೆ. ಆಯುಷ್ ಬದೋನಿ ಸಿಂಗಲ್ ತೊಗೊಂಡ್ಬಿಡ್ತಾರೆ ಮೋಹಿತ್ ಶರ್ಮಾ ಅವರು. ಈ ಕಡೆ ಸ್ಟ್ರೈಕ್ನ ರೊಟೇಟ್ ಮಾಡೋದಕ್ಕೆ, ಅಶುತೋಷ್ ಶರ್ಮಾಗೆ ಸ್ಟ್ರೈಕ್ ಕೊಡೋದಕ್ಕೆ. ಆಯುಷ್ ಬದೋನಿಗೆ ಪಾಪ ಬಾಲ್ ಕೈಯಲ್ಲಿ ಕಚ್ಕೊಂಡಿಲ್ಲ, ಅವ್ರಿಗೆ ಬೈತಾ ಇದ್ದಾರೆ ರಿಷಬ್ ಪಂತ್. ಫಸ್ಟ್ ಆಫ್ ಆಲ್ ಇಲ್ಲೇ ಬಾಲ್ ಕಚ್ಕೊಂಡಿಲ್ಲ ಅಲ್ಲಿ ರಿಷಬ್ ಪಂತ್ ಕೈಯಲ್ಲಿ. ಆಯುಷ್ ಬದೋನಿಗೆ ಬೈತಾವ್ರೆ, ಬಾಲ್ ಹಿಡಿಯೋ ಅಂತ. ಅಶುತೋಷ್ ಶರ್ಮಾ ಅವನ ಅಜ್ಜಿ ಹಾಕೊಂಡು ಮೂರನೇ ಬಾಲ್ ಕೊಟ್ರು ನೋಡಿ, ಶಾಬಾಜ್ ಅಹ್ಮದ್ಗೆ 6 ಏರ್ಸೋದ್ರು ನೋಡಿ. ನಾನೇನೋ 4ಗೆ ಟ್ರೈ ಮಾಡ್ತಾರೋ ಅಥವಾ ಏನಾರು ರೊಟೇಷನ್ ಮಾಡ್ತಾರೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ 4ಗೆ ಏನೋ ಟ್ರೈ ಮಾಡ್ತಾರೆ ಕೆಳಗಡೆ ಹೊಡೆದು ಅಂತ ಅನ್ಕೊಂಡಿದ್ದೆ. ಎಲ್ಲ ಅವನ ಅಜ್ಜಿ ತಗೊಳ್ಳಿ 6 ಅಂತ ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಏರ್ಸೋದು ನೋಡಿ. ಯಾವ ಕಳದೋದ್ರು ಚಿತ್ತಾಗಿ ಹೋಗ್ಬಿಟ್ರು ಈ ಮ್ಯಾಚ್ ನೋಡ್ಬಿಟ್ಟು ಎಲ್ಲರೂ. ನಿಮಗೇನು ಅನಿಸ್ತು ಮಗ ಮ್ಯಾಚ್ ನೋಡ್ಬಿಟ್ಟು? ನಾನಂತೂ ಸ್ಟನ್ ಆಗೋದೆ.
ರೀಸೆಂಟಾಗಿ ಇಂಥ ಪರ್ಫಾರ್ಮೆನ್ಸ್ ಅಂತೂ ನೋಡಿರಲಿಲ್ಲ. 4 ಮ್ಯಾಚಲ್ಲಂತೂ ನೋಡಿಲ್ಲ ಬಿಡಿ. ಇದೇ ಬೆಸ್ಟ್ ಮ್ಯಾಚ್ ಆಗಿರೋದು ಈ IPL ಅಲ್ಲಿ ಸದ್ಯದ ಮಟ್ಟಿಗೆ. ನೋಡೋಣ ಮುಂದೆ ಯಾವ್ದಾದ್ರು ಇದನ್ನ ಬೀಟ್ ಮಾಡುವಂಥ ಮ್ಯಾಚ್ ಆದರೂ ಆಗುತ್ತೇನೋ ಅಂತ. ನಿಮ್ಗೆ ಏನು ಅನ್ನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ.